ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರ ಡಿಕೆ ಶಿವಕುಮಾರ್ ಅವರು ಪ್ರಚಾರಕ್ಕೆ ಇಳಿದಿದ್ದಾರೆ. ಒಕ್ಕಲಿಗ ಸಮುದಾಯದ ಮುಖಂಡರ ಸಭೆಯನ್ನ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ಅಸ್ತ್ರವನ್ನ ಬಳಕೆ ಮಾಡುವ ಮೂಲಕ ಎಂ ಲಕ್ಷ್ಮಣ್ ಅವರ ಪರವಾಗಿ ಪ್ರಚಾರ ಜೋರಾಗಿನೇ ನಡೀತಾ ಇದೆ. ಒಕ್ಕಲಿಗ ಸಮುದಾಯದ ಮುಖಂಡರ ಸಭೆಯ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರನ್ನ ಗೆಲ್ಲಿಸುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮೈಸೂರು ಭಾಗದಲ್ಲಿ ನಾಯಕತ್ವದ ಕೊರತೆ ಇದೆ, ಅದನ್ನ ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ನಿಮ್ಮ ಜೊತೆ ಇದ್ದೇನೆ, ನಾನು ನಿಮ್ಮ ಊರಿನ ಅಳಿಯ, ಇನ್ನು ಸ್ವಲ್ಪ ದಿನವಷ್ಟೇ ಎಲ್ಲವೂ ಸರಿಯಾಗಿ ಹೋಗುತ್ತೆ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ. ಹೀಗಾಗಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡಿ ಅಂತ ಎಂ ಲಕ್ಷ್ಮಣ್ ಪರ ಮತಯಾಚನೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮೈಸೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ಪರವಾಗಿ ಈಗಾಗಲೇ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡ್ತಿರುವಂತಹ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇತ್ತ ಒಕ್ಕಲಿಗ ಸಮುದಾಯದ ಮುಖಂಡರ ಸಭೆಯನ್ನ ಕೂಡ ನಡೆಸಿ ಆ ಸಭೆಯಲ್ಲೂ ಕೂಡ ಮನವಿ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಮೈಸೂರಲ್ಲಿ ಕೆಲವು ಪ್ರಾಬ್ಲಮ್ ಇದೆ, ಇಲ್ಲ ಅಂತಲ್ಲ. ನಮ್ಮ ಸಮಾಜದವ್ರಿಗೆ ಸ್ವಲ್ಪ ಸಮಸ್ಯೆಗಳಿದೆ. ಇಲ್ಲಿ ರಕ್ಷಣೆ ಇಲ್ಲ, ನಾಯಕತ್ವದ ಪ್ರಶ್ನೆ ಇದೆ, ಬೇರೇನೋ ಇದೆ, ಅಲ್ಲ ಇದೆ. ನಾನು ನಿಮ್ಮೂರು ನಡಿಯಾದರೆ ನನಗೂ ದೊಡ್ಡ ಜವಾಬ್ದಾರಿ ಇದೆ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ದಿನ ಅಷ್ಟೇ. ಡೆಲ್ಲಿಲಿ ಏನಾಗಬೇಕು ಅದು ತೀರ್ಮಾನ ಆಗಿದೆ, ಚರ್ಚೆ ಬೇಡ, ಅದಕ್ಕೆ ಚರ್ಚೆ ಆಗೋದು ಬೇಡ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಇರ್ತದೆ. ನೀವು ಬೆಂಗಳೂರು ನಿಂತ್ಕೊಳ್ಳಿ. ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ, ಸುಮ್ಮನೆ ಅಧ್ಯಕ್ಷನ. ಆದ್ರೆ ನಮ್ಮಲ್ಲಿ ನಾವು ಒಗ್ಗಟ್ಟಿಂದ ನಾವು ಮಾಡ್ತಾ ಇದೀವಿ. ನಾನು ಇವತ್ತು ಪಕ್ಷದ ಅಧ್ಯಕ್ಷ, ಚೀಫ್ ಮಿನಿಸ್ಟರ್, ಪಾರ್ಟಿ ಅಧ್ಯಕ್ಷ ನಾನು. ನಿಮ್ಮ ಇಶ್ಯೂಸ್ಗೆ ನಾನಿದ್ದೀನಿ, ನಿಮ್ಮ ಸಮಸ್ಯೆಗೆ ನಾನಿದ್ದೀನಿ, ನಿಮ್ಮ ಮನೆಯವರು ನಾನಿದ್ದೀನಿ. ಈ ಅವಕಾಶನ ದಯವಿಟ್ಟು ಇವತ್ತು ನಿಮ್ಗೆ ಮುಕ್ತ ಅವಕಾಶ. ನೀವು ಬಂದಿರೋರು ಮಾಡ್ತೀರಿ ಎಲೆಕ್ಷನ್, ನನ್ನ ನಂಬಿಕೆ ಇದೆ. ಆದ್ರೆ ಬೇರೆಯವ್ರ ಕೈಲಿ ನೀವು ಎಲೆಕ್ಷನ್ ನೀವು ಮಾಡಿಸ್ಬೇಕು, ಬೇರೆಯವ್ರ ಕೈಲಿ ಎಲೆಕ್ಷನ್ ಮಾಡ್ಬೇಕು. ನೀವು ಬರ್ಕೊಳ್ಳಿ, ತಿಪ್ಪಲ್ ಲಾಗಾಕ್ಲಿ. ಮಂಡ್ಯ ಯಾವ ಕಾರಣಕ್ಕೂ ಮಂಡ್ಯ ಜನ ಹೊರಗಡೆ ಜನ ಉಳಿದಿಲ್ಲ. ಮೈಸೂರಲ್ಲಿ ಕೆಲವು ಪ್ರಾಬ್ಲಮ್ ಇದೆ, ಇಲ್ಲ ಅಂತಲ್ಲ. ನಮ್ಮ ಸಮಾಜದವ್ರಿಗೆ ಸ್ವಲ್ಪ ಸಮಸ್ಯೆಗಳಿದೆ. ಇಲ್ಲಿ ರಕ್ಷಣೆ ಇಲ್ಲ, ನಾಯಕತ್ವದ ಪ್ರಶ್ನೆ ಇದೆ, ಬೇರೇನೋ ಇದೆ, ಅಲ್ಲ ಇದೆ. ನಾನು ನಿಮ್ಮೂರು ನಡಿಯಾದರೆ ನನಗೂ ದೊಡ್ಡ ಜವಾಬ್ದಾರಿ ಇದೆ. ಒಕ್ಕಲಿಗ ಸಮುದಾಯದ ಮುಖಂಡರ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಂ ಲಕ್ಷ್ಮಣ್ ಅವರನ್ನ ಗೆಲ್ಲಿಸ್ಕೊಡಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ. ನಾನು ಈ ಊರಿನ ಅಳಿಯ, ಇದು ನಮ್ಮ ಸರ್ಕಾರ ಏನಿದೆ ಕೇವಲ 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ. ಹೀಗಾಗಿ ನಾವು ಒಳ್ಳೆಯ ಆಡಳಿತವನ್ನ ನಡೆಸ್ತೇವೆ. ಮೈಸೂರು ಭಾಗದಲ್ಲಿ ನಾಯಕತ್ವದ ಕೊರತೆ ಇದೆ, ಹಾಗಾಗಿ ನಮ್ಮ ಒಕ್ಕಲಿಗ ನಾಯಕನನ್ನ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡಿ ಅಂತ ಎಂ ಲಕ್ಷ್ಮಣ್ ಅವರ ಪರವಾಗಿ ಮತಯಾಚನೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈಗಾಗಲೇ ಒಕ್ಕಲಿಗ ಅಸ್ತ್ರವನ್ನ ಪ್ರಬಲವಾಗಿ ಬಳಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರು ಮುಂದಾಗಿದ್ದಾರೆ. ಅಂದ್ರೆ ಒಕ್ಕಲಿಗ ನಾಯಕನನ್ನ ಗೆಲ್ಲಿಸ್ಕೊಡಿ, ಅಂದ್ರೆ ಈ ಒಂದು ಹಳೆ ಮೈಸೂರು ವಿಭಾಗ ಅಂತ ಬಂದ್ರೆ ಒಕ್ಕಲಿಗ ಸಮುದಾಯದ ಜನಸಂಖ್ಯೆನೇ ಹೆಚ್ಚು. ಹಾಗಾಗಿ ಅವರ ಸಮುದಾಯದ ನಾಯಕ ಅಭ್ಯರ್ಥಿ ಸಂಸದನಾಗಿ ಬಂದ್ಬಿಟ್ರೆ ಎಲ್ಲ ರೀತಿಯ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಈಗಾಗಲೇ ಮೈಸೂರು ಕೊಡಗು ಕ್ಷೇತ್ರವನ್ನ ಸಿದ್ದರಾಮಯ್ಯನವರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರಚಾರಕ್ಕೆ ಇಳಿದು ಸಭೆಯನ್ನ ನಡೆಸಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸಮಾವೇಶಗಳನ್ನು ಕೂಡ ನಡೆಸುವ ಮೂಲಕ ತಮ್ಮ ಅಭ್ಯರ್ಥಿ, ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂಥ ಲಕ್ಷ್ಮಣ್ ಅವರ ಪ್ಲಸ್ ಪಾಯಿಂಟ್ಗಳೇನಿದ್ದಾವೆ, ಮತ್ತೆ ಒಕ್ಕಲಿಗ ನಾಯಕ ಕೂಡ ಅವರು, ಹಾಗಾಗಿ ಅವರಿಗೆ ಮತ ಹಾಕಿ ಅನ್ನುವಂಥ ನಿಟ್ಟಿನಲ್ಲಿ ಮತಯಾಚನೆ ಮಾಡಿದ್ದಾರೆ. ಬಿಜೆಪಿ ಅಂತ ಬಂದಾಗ ಹೊಸ ಮುಖ, ರಾಜವಂಶಸ್ಥರಾಗಿರುವಂಥ ಯದುವೀರ್ ಒಡೆಯರ್ ಅವರು ಅಖಾಡಕ್ಕಿಳಿದಿದ್ದಾರೆ. ಹಾಗಾಗಿ ಅವರಿಗೆ ಅಷ್ಟೊಂದು ರಾಜಕೀಯ ಗೊತ್ತಿಲ್ಲ, ನಮ್ಮ ಅಭ್ಯರ್ಥಿಗೆ ಗೊತ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ.